ನಮಸ್ಕಾರ ಸ್ನೇಹಿತರೆ, ತಲ್ಲೂರ್ ಇನ್ವೆಸ್ಟ್ಮೆಂಟ್ಸ್ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಸ್ವಾಗತ. ಇವತ್ತು ಒಂದು ಕ್ಷಣ ನಿಮ್ಮ ಊರಿನ ಬಗ್ಗೆ ಯೋಚಿಸಿ. ಮಂಗಳೂರು ಕಡೆ ಈಗಲೇ ಬಿಸಿಲು ಹೇಗಿದೆ ನೋಡಿ. ಕೆಲವು ಕಡೆ ಬಾವಿಗಳಲ್ಲಿ ನೀರು ಕಡಿಮೆಯಾಗುತ್ತಿದೆ. ರೈತರು ಮಳೆ ಯಾವಾಗ ಬರುತ್ತೋ ಅಂತ ಆಕಾಶ ನೋಡುತ್ತಿದ್ದಾರೆ. ಮತ್ತೊಂದು ಕಡೆ ಗೊಬ್ಬರ ಅಂಗಡಿಗಳ ಮುಂದೆ ಈಗಾಗಲೇ ಸಾಲುಗಳು ಶುರುವಾಗಿವೆ. ಇದು ಸಾಮಾನ್ಯ ವರ್ಷನ ಅಥವಾ ಏನಾದರೂ ದೊಡ್ಡ ಬದಲಾವಣೆ ಬರ್ತಿದೆಯಾ? ಈ ವರ್ಷ ಎಲ್ ನ್ಯಾನೋ ಅನ್ನು ಹವಾಮಾನ ಪರಿಣಾಮ ಸಾಮಾನ್ಯ ವರ್ಷಗಳಿಗಿಂತ ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಅನೇಕ ಹವಾಮಾನ ವಿಶ್ಲೇಷಣೆಗಳು ಎಚ್ಚರಿಕೆ ಕೊಡುತ್ತಿವೆ. ಕೆಲವರು ಇದನ್ನು ಕಳೆದ ಕೆಲವು ವರ್ಷಗಳಲ್ಲಿನ ಅತ್ಯಂತ ಬಲವಾದ ಎಲ್ ನ್ಯಾನೋ ಪರಿಸ್ಥಿತಿಗಳಲ್ಲೊಂದು ಆಗಬಹುದು ಅಂತ ಹೇಳುತ್ತಿದ್ದಾರೆ. ಜಗತ್ತಿನ ಹಲವಾರು ದೇಶಗಳಲ್ಲಿ ಈಗಾಗಲೇ ಅತಿಯಾದ ಬಿಸಿಲು, ನೀರಿನ ಕೊರತೆ ಮತ್ತು ಅಸ್ಥಿರ ಮಳೆಯ ಲಕ್ಷಣಗಳು ಕಾಣಿಸುತ್ತಿವೆ. ಸರಳವಾಗಿ ಹೇಳೋದಾದರೆ, ಪೆಸಿಫಿಕ್ ಸಮುದ್ರದ ನೀರು ಹೆಚ್ಚು ಬಿಸಿಯಾದಾಗ ಗಾಳಿ ಮತ್ತು ಮಳೆಯ ವ್ಯವಸ್ಥೆ ಬದಲಾಗುತ್ತದೆ. ಅದರ ಪರಿಣಾಮ ಭಾರತದಲ್ಲಿ ಮಳೆ ಕೆಲವೊಮ್ಮೆ ಕಡಿಮೆಯಾಗಬಹುದು. ನಮ್ಮ ಮಂಗಳೂರು ಭಾಗದಲ್ಲಿ ಮಳೆ ಅಂದ್ರೆ ಜೀವನ. ಮಳೆ ಸರಿಯಾಗಿ ಬಂದರೆ ಅಕ್ಕಿ ಬೆಳೆ ಬರುತ್ತದೆ, ಅಡಿಕೆ ಬೆಲೆ ಚೆನ್ನಾಗಿರುತ್ತದೆ, ಖುಷಿ ಕೆಲಸ ಸಿಗುತ್ತದೆ, ವ್ಯಾಪಾರವೂ ಚೆನ್ನಾಗಿರುತ್ತದೆ. ಆದರೆ ಈ ಬಾರಿ ಸಮಸ್ಯೆ ಕೇವಲ ಮಳೆ ಕಡಿಮೆಯಾಗೋದು ಮಾತ್ರ ಅಲ್ಲ. ಒಮ್ಮೆ ತುಂಬಾ ಮಳೆ, ಮತ್ತೊಮ್ಮೆ ದೀರ್ಘ ಬಿಸಿಲು, ಕೆಲವು ಕಡೆ ಪ್ರವಾಹ, ಕೆಲವು ಕಡೆ ಬರ, ಇಂತಹ ಅಸ್ಥಿರ ಹವಾಮಾನವೂ ಬರಬಹುದು. ಮಂಗಳೂರು ಜನರಿಗೆ ಗೊತ್ತು, ಒಮ್ಮೆ ಮಳೆ ಶುರುವಾದರೆ ಕೆಲವೊಮ್ಮೆ ರಸ್ತೆ ನೀರಿನಲ್ಲಿ ಮುಳುಗುತ್ತದೆ. ಆದರೆ ಅದೇ ಸಮಯದಲ್ಲಿ ಕೆಲವು ವಾರ ಮಳೆ ಬರದೆ ಹೋದರೆ ಬಾವಿಗಳ ನೀರು ಇಳಿಯಲು ಶುರುವಾಗುತ್ತದೆ. ಆದರೆ ಮಳೆ ತಡವಾದರೆ, 1 ತಿಂಗಳು ಕಡಿಮೆ ಬಂದರೆ ಅದರ ಪರಿಣಾಮ ಹಳ್ಳಿಯಿಂದ ನಗರವರೆಗೂ ಕಾಣಿಸಿಕೊಳ್ಳುತ್ತದೆ. ಈಗ ರೈತರು ಹೊಲ ಸಿದ್ಧ ಮಾಡಿಕೊಳ್ಳುವ ಸಮಯ. ಟ್ರಾಕ್ಟರ್ ಓಡಿಸಬೇಕು, ಬೀಜ ಹಾಕಬೇಕು, ಗೊಬ್ಬರ ಹಾಕಬೇಕು. ಆದರೆ ಈ ಸಮಯದಲ್ಲೇ ಜಗತ್ತಿನಲ್ಲಿ ಯುದ್ಧದ ಭಯ, ಹಾರ್ಮಸ್ ಭಾಗದ ಉದ್ವಿಗ್ನತೆ ಮತ್ತು ಸಾಗಾಟ ಸಮಸ್ಯೆಗಳ ಬಗ್ಗೆ ಮಾತುಗಳು ನಡೆಯುತ್ತಿವೆ. ಇದರ ಪರಿಣಾಮ ಕೆಲವೊಮ್ಮೆ ಗೊಬ್ಬರ ಬೆಲೆ ಮತ್ತು ಸಾಗಾಟ ವೆಚ್ಚ ಏರಬಹುದು. ಒಂದು ರೈತನಿಗೆ ಯೋಚಿಸಿ ನೋಡಿ, ಒಂದು ಕಡೆ ಮಳೆ ಬಗ್ಗೆ ಗ್ಯಾರಂಟಿ ಇಲ್ಲ, ಇನ್ನೊಂದು ಕಡೆ ಗೊಬ್ಬರ ದುಬಾರಿ, ಮತ್ತೊಂದು ಕಡೆ ಡೀಸೆಲ್ ಖರ್ಚು. ಅವನು ಏನು ಮಾಡಬೇಕು? ಇದರಿಂದ ಮೊದಲ ಪರಿಣಾಮ ಯಾರಿಗೆ ಗೊತ್ತಾ? ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬಕ್ಕೆ. ಮಂಗಳೂರು ಮಾರುಕಟ್ಟೆಗೆ ಹೋಗಿ ನೋಡಿ. ಈಗಲೇ ತರಕಾರಿ ಬೆಲೆ ಕೆಲವೊಮ್ಮೆ ಏಕಾಏಕಿ ಏರುತ್ತದೆ. ಮುಂದೆ ಮಳೆ ಕಡಿಮೆಯಾದರೆ ಅಕ್ಕಿ, ತರಕಾರಿ, ತೆಂಗು, ಹಾಲು, ಮೀನು ಸಾಗಾಟ ವೆಚ್ಚ ಕೂಡ ಹೆಚ್ಚಾಗಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ, ಭಯಪಡುವುದರಿಂದ ಪ್ರಯೋಜನ ಇಲ್ಲ. ತಯಾರಿ ಮಾಡಿಕೊಳ್ಳೋದು ಮುಖ್ಯ. ರೈತರಿಗೆ ಕೆಲವು ಮುಖ್ಯ ಸಲಹೆಗಳು. ಸಾಧ್ಯವಾದರೆ ಬೆಳೆ ವಿಮೆ ಮಾಡಿಸಿ. ಮಳೆ ಸಮಸ್ಯೆ ಬಂದರೆ ಅದು ಸ್ವಲ್ಪ ಸಹಾಯ ಮಾಡಬಹುದು. ಹಾಗೆ ಪ್ರತಿ ಕುಟುಂಬ ಮತ್ತು ರೈತರು ನಿಧಾನವಾಗಿ ಒಂದು ತುರ್ತು ನಿಧಿ ಕಟ್ಟಿಕೊಳ್ಳೋದು ಬಹಳ ಮುಖ್ಯ. ಕಷ್ಟದ ಸಮಯದಲ್ಲಿ ಕನಿಷ್ಠ ಕೆಲವು ತಿಂಗಳ ಖರ್ಚಿಗೆ ಹಣ ಇರೋದು ಒತ್ತಡ ಕಡಿಮೆ ಮಾಡುತ್ತದೆ. ಹೆಚ್ಚು ಬಡ್ಡಿಯ ಖಾಸಗಿ ಸಾಲಗಳಿಂದ ಸ್ವಲ್ಪ ದೂರ ಇರಿ. ಬೆಳೆ ಚೆನ್ನಾಗಿರದ ವರ್ಷದಲ್ಲಿ ಅದೇ ದೊಡ್ಡ ಒತ್ತಡ ಆಗಬಹುದು. ನಿಮ್ಮ ಊರಿನ ಕೃಷಿ ಅಧಿಕಾರಿಗಳ ಜೊತೆ ಮಾತಾಡಿ. ಯಾವ ಬೆಳೆ ಕಡಿಮೆ ನೀರಿನಲ್ಲಿ ಬರುತ್ತದೆ ಅಂತ ಮಾಹಿತಿ ತೆಗೆದುಕೊಳ್ಳಿ. ಸಾಧ್ಯವಾದರೆ ಡ್ರಿಪ್ ಇರಿಗೇಷನ್ ಅಥವಾ ನೀರು ಉಳಿಸುವ ಸೌಲಭ್ಯಗಳ ಬಗ್ಗೆ ಯೋಚಿಸಿ. ಮಂಗಳೂರು ಕಡೆ ಮಳೆ ಜಾಸ್ತಿ ಬಂದ ವರ್ಷಗಳಲ್ಲಿ ಮಳೆನೀರು ಸಂಗ್ರಹಣೆ ಮಾಡಿದರೆ ಬರದ ಸಮಯದಲ್ಲಿ ಅದು ತುಂಬಾ ಸಹಾಯ ಮಾಡಬಹುದು. ಮನೆಯ ಬಳಿ ಅಥವಾ ಹೊಲದ ಬಳಿ ರೇನ್ ವಾಟರ್ ಸ್ಟೋರೇಜ್ ಅಥವಾ ಚಿಕ್ಕ ಕೆರೆ ವ್ಯವಸ್ಥೆ ಇದ್ದರೆ ಮುಂದಿನ ವರ್ಷಗಳಿಗೆ ಸಹ ಉಪಯೋಗವಾಗಬಹುದು. ಮತ್ತೊಂದು ಮುಖ್ಯ ವಿಷಯ, ಎಲ್ಲಾ ಹಣವನ್ನು ಒಂದೇ ಬೆಳೆ ಮೇಲೆ ಹಾಕಬೇಡಿ. ಸ್ವಲ್ಪ ಜಾಗದಲ್ಲಿ ಬೇರೆ ಬೆಳೆ ಪ್ರಯತ್ನಿಸುವುದು ಕೆಲವೊಮ್ಮೆ ಅಪಾಯ ಕಡಿಮೆ ಮಾಡಬಹುದು. ಮಧ್ಯಮ ವರ್ಗದ ಕುಟುಂಬಗಳಿಗೂ ಇದು ಮುಖ್ಯ ಸಮಯ. ಅಗತ್ಯವಿಲ್ಲದ ಇಎಂಐ, ಅತಿಯಾದ ಖರ್ಚು, ಅನಗತ್ಯ ಸಾಲಗಳನ್ನು ಸ್ವಲ್ಪ ನಿಯಂತ್ರಿಸುವುದು ಒಳ್ಳೆಯದು. ಯಾಕೆಂದರೆ ಆಹಾರ ಮತ್ತು ಇಂಧನ ಬೆಲೆ ಏರಿದರೆ ಮೊದಲ ಒತ್ತಡ ಸಾಮಾನ್ಯ ಕುಟುಂಬದ ಮೇಲೆಯೇ ಬರುತ್ತದೆ. ಆದರೆ ಭಾರತ ಸಂಪೂರ್ಣ ಸಂಕಷ್ಟಕ್ಕೆ ಹೋಗುತ್ತದೆ ಅಂತ ಹೇಳುವುದು ತಪ್ಪು. ನಮ್ಮ ದೇಶದ ಬಳಿ ದೊಡ್ಡ ಕೃಷಿ ವ್ಯವಸ್ಥೆ ಇದೆ, ಆಹಾರ ಸಂಗ್ರಹಣೆ ಇದೆ, ರೈತರು ದುಡಿಯುವ ಶಕ್ತಿ ಇದೆ. ಆದರೆ ನಾವು ಜಾಗೃತಿಯಾಗಿರಬೇಕು. ಯಾಕೆಂದರೆ ದೊಡ್ಡ ಸಮಸ್ಯೆಗಳು ಬರುವ ಮೊದಲು ಸಣ್ಣ ಸೂಚನೆಗಳನ್ನು ಕೊಡುತ್ತವೆ. ನಿಮ್ಗೆ ಏನು ಅನಿಸುತ್ತದೆ? ಇದು ಕೇವಲ ಒಂದು ಸಾಮಾನ್ಯ ಮಳೆ ಸಮಸ್ಯೆಯ ಅಥವಾ ಮುಂದಿನ ದೊಡ್ಡ ಆರ್ಥಿಕ ಬದಲಾವಣೆಯ ಆರಂಭವ? ರೈತರು, ಮಧ್ಯಮ ವರ್ಗ ಮತ್ತು ಸಾಮಾನ್ಯ ಜನರು ಈಗಲೇ ತಯಾರಿ ಮಾಡಿಕೊಳ್ಳಬೇಕಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ರೀತಿಯ ಸರಳ ಆರ್ಥಿಕ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜಾಗೃತಿಯಾಗಿರಿ, ಸುರಕ್ಷಿತರಾಗಿರಿ. ತಲ್ಲೂರ್ ಇನ್ವೆಸ್ಟ್ಮೆಂಟ್ಸ್ ವತಿಯಿಂದ ಈ ವಿಡಿಯೋ ನೋಡಿದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು.